ಮೇಡಮ್ ಹೇಳಿ, ಫಸ್ಟ್ ಶೋ ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರಿ, ಅನುಭವ ಹೇಗೆ ಅನಿಸ್ತು? ತುಂಬ ಖುಷಿ ಆಗ್ತಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ, ಇಂಥ ಒಂದು ಮೂವಿನ ಮಿಸ್ ಮಾಡ್ಕೊಬೇಡಿ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ, ಮಾತುಗಳೇ ಬರ್ತಾ ಇಲ್ಲ. ರೆಸ್ಪಾನ್ಸ್ ಹೇಗೆ ಹೇಳಿದ್ರು ಆಡಿಯನ್ಸ್? ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ. ಸೊ ಯೂತ್ಸಿಂದ ಹಿಡಿದು ಅಂದರೆ ವಯಸ್ಸಾಗಿರೋವರೆಗೂ ಅವರು ಕೂಡ ಬಂದಿದ್ದರು. ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಅಭಿಮಾನಿಗಳು ಮತ್ತೆ ನಿಮ್ಮ ಜೊತೆ ಕೂತಿದ್ದವ್ರು, ಅಕ್ಕಪಕ್ಕದಲ್ಲಿ ಕೂತಿದ್ದವ್ರು ಎಲ್ಲರೂ ಸಿನಿ ಪ್ರೇಕ್ಷಕರು ಬಿಸಿಲು ಚಪ್ಪಾಳೆ ಹೊಡಿತಾ ಇದ್ರು. ಹೌದು, ಖುಷಿ ಆಗ್ತಿತ್ತು. ಈಗ ನಾವು ಒಂದು ಕೆಲಸ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದಾಗ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಬೇಕಾದ್ರೆ ತುಂಬ ಖುಷಿ ಆಗ್ತದೆ. ಇಂಥ ಒಂದು ಸಿನಿಮಾನ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ, ನಮ್ಮ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀವಿ. ನಿಮ್ಮ ಸಿನಿಮಾದಲ್ಲಿ ಏನು ಕಂಟೆಂಟ್ ಇದೆ? ನನ್ನ ಸಿನಿಮಾದಲ್ಲಿ ಕಂಟೆಂಟ್ ಅಂದರೆ ದುಡ್ಡಿನ ಹಿಂದೆ ಹೋದರೆ ಈ ಥರ ಅಂತ್ಯ ಅನ್ನೋದು ತೋರಿಸ್ತಾರೆ. ದುಡ್ಡೇ ಲೈಫ್ ಅಲ್ಲ. ಸೊ ಮನಿ ಮೈಂಡೆಡ್ ಆಗಿ ಇರಬೇಡಿ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಲೈಫಲ್ಲಿ ಅನ್ನೋದನ್ನ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ಆ್ಯಂಡ್ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಈ ಥರ ನಡುದಾರಿಲಿ ಬಿಟ್ಟರೆ ಯಾವ್ಯಾವ ಆ್ಯಂಗಲಲ್ಲಿ ಹೋಗ್ಬೋದು ಅವರು, ಅಂದರೆ ಯಾವ ಥರ ದಾರಿ ಹುಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅಖಿಲ್ ಅಂತ. ಡೆಡ್ಲಿ ಲವರ್ಸ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಇನ್ನೂ ಜೋರ ಸರ್, ಡೆಡ್ಲಿ ಲವರ್ಸ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಇವತ್ತು ಶೋ ಆಯಿತು. ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಪ್ರತಿಯೊಂದು ಡೈಲಾಗ್ಸಿಗೂ ಕೂಡ ಸ್ಟಾರ್ ಚಾಡ್ತಿರೋದು ನೋಡಿ ಏನೋ ಒಂಥರ ಫಸ್ಟ್ ಟೈಮ್ ಮಾಡಿರ್ತೀವಲ್ಲ, ತುಂಬ ಖುಷಿ ಅನಿಸ್ತು. ಹೇಳಿ, ನೀವು ಹೇಳಿ ಸಿನಿಮಾ ಬಗ್ಗೆ ಹೊಸದಾಗಿ ನೋಡಿದ್ದೀರಾ, ಆಡಿಯನ್ಸ್ ಜೊತೆ ನೋಡಿದ್ದೀರಾ? ಹೌದು, ನಿಮ್ಮ ಫೀಲ್ಸ್ ಆಡಿಯನ್ಸ್ ಜೊತೆ ನೋಡಿದೆ. ಅದು ಪ್ರತಿ ಡೈಲಾಗಿಗೂ ಕಿರ್ಚಾಡ್ತಿರುವಾಗ ನಾವು ಇವೆಲ್ಲ ಕೇಳಿರಲ್ಲ. ಈಗ ಕೇಳಿದಾಗ ಏನೋ ಒಂಥರ ಖುಷಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಹುಮ್ಮಸ್ಸು ತುಂಬ ಜಾಸ್ತಿ ಆಯಿತು ಸರ್. ಆಡಿಯನ್ಸ್ಗೆ ಏನಂತ ಹೇಳ್ತೀರಾ? ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳ್ತೀರಾ? ಸಿನಿಮಾ ಎಂಟರ್ಟೈನ್ಮೆಂಟಿಗೋಸ್ಕರ ಮಾಡಿದ್ದೀವಿ ಸರ್. ನಾವು ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಒಂದು ಎಲ್ಲ ಹೊಸಬ್ರು ಸೇರ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ. ಬಂದು ನೋಡಿ ಹಾರೈಸಿ ಅಷ್ಟೇ. ಈಗ ಡೆಡ್ಲಿ ಲವ್ ಅಂತಂದ್ರೆ ಲವ್ ಬಗ್ಗೆನೇ ಇರುತ್ತಾ ಬೇರೆ ಅಥವಾ ಬೇರೆ ಡೆಡ್ಲಿ ಅಂದ್ರೆ ಡೆಡ್ಲಿ ಆಗಿ ಒಂದ್ ಸ್ವಲ್ಪ ಲವ್ ಇರುತ್ತೆ. ಲವ್ ಅಂದ್ರೆ ಲವರ್ಸ್ ಇಂದೇನು ತೋರ್ಸಲ್ಲ ನಾವು. ಡೆಡ್ಲಿ ಆಗಿ ಒಂದು ಕಳ್ತನ ಮಾಡ್ಕೊಂಡು ಅಂಡರ್ ವರ್ಲ್ಡಿಗೆ ಏನ್ ಬರ್ತಾರಲ್ಲ, ಅಲ್ಲಿಂದ ಅದೇ ಡೆಡ್ಲಿ ಲವರ್ಸ್ ಅಂದ್ರೆ ಆ ತರ ತಗೊಂಡಿದ್ವಿ. ರೌಡಿಸಮ್ನ ಲವ್ ಮಾಡುವಂತವ್ರು. ಹೌದು. ರೌಡಿಸಮ್ನ ಲವ್ ಮಾಡೋರಲ್ಲ, ಅದಕ್ಕೆ ಬಂದು ಲವ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಆಶಾ ಅಂತ. ಇದ್ರಲ್ಲಿ ನಂದು ವಿಲನ್ ಪಾತ್ರ. ಈ ಪಾತ್ರ ಏನಪ್ಪ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಏನಕ್ಕೆ ಅಂದರೆ ಈ ಯಾವತ್ತಿದ್ರೂ ಕೆಟ್ಟ ದಾರಿ ಯಾವತ್ತಿದ್ರೂ ಮನುಷ್ಯನಿಗೆ ಒಳ್ಳೇದಲ್ಲ, ಅವನ ಜೀವಕ್ಕೆ ಆಪತ್ತು ಅನ್ನೋದನ್ನು ನಾವು ತೋರಿಸಿದ್ವಿ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಎಷ್ಟು ಸಿಗರೇಟ್ಸ್ ಇದ್ದಿಲ್ಲ ಅದು ಸಿನಿಮಾದಲ್ಲಿ ಹೇಳ ಅಥವಾ ಕೆಲವೊಂದ್ಸತಿ ಕೆಟ್ಟಾದಾಗ ಎಸ್ತಿದ್ದೀನಿ, ಅದನ್ನ ಸೇರಿಸಿ ಹೇಳ. ಹೆಚ್ಚು ಕಮ್ಮಿ ಅಂದರೆ 1 ಪ್ಯಾಕ್ ಮೇಲಾಗಿದೆ. ಅವಾಗ ಫ್ರೆಂಡ್ ಜೊತೆ ಸುಮ್ಮನೆ ಕ್ಯೂರಿಯಾಸಿಟಿಗೆ ಅಭ್ಯಾಸ ಇರೋದು, ಇವಾಗ ಯೂಸ್ ಆಯಿತು. ತುಂಬ ಜನ ಎಲ್ಲ ಡೈಲಾಗ್ಸ್, ಮಾಸ್ ಡೈಲಾಗ್ಸ್ಗಳನ್ನೆಲ್ಲ ಇಷ್ಟಪಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಇಷ್ಟಪಟ್ಟಿದ್ದಾರೆ. ಮತ್ತು ಆ್ಯಕ್ಷನ್ಸು, ಓವರಾಲ್ ಆಗಿ ಸೆಂಟಿಮೆಂಟು, ಸಾಂಗ್ಗಳು ಎಲ್ಲ ಇರೋದ್ರಿಂದ ನಂದು ಅಂತ ನಾನು ಹೇಳ್ಕೊಬಾರ್ದು. ಆಡಿಯನ್ಸಿಂದ ನೀವು ತಿಳ್ಕೊಂಡ್ರೆ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ. ನಾನೇನೇ ಹೇಳಿದ್ರು ಅದು ನಾನು ಚೆನ್ನಾಗೇ ಇರ್ತದೆ ಅಂತ ಹೇಳ್ತೀನಿ. ಆಡಿಯನ್ಸ್ನ ಒಂದಷ್ಟು ಜನ ಕೇಳಿ ಅವ್ರ ಅಭಿಪ್ರಾಯನ ತಾವುಗಳು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಕೇಳ್ಬೋದು. ಈಗ ಸರ್, ನೀವು ಸಿನಿಮಾ ಈ ರೀತಿ ಬರಬೇಕು ಅಂತ ಅಂದ್ಕೊಂಡಿದ್ರಿ, ಈಗ ಅದು ಹೊರಗಡೆ ಜನ ಆ ರೀತಿ ಮಾತಾಡ್ತಾ ಇದಾರ? ನೀವು ಅಂದ್ಕೊಂಡಂಗೆ ಮಾತಾಡ್ತಾ ಇದಾರ ಜನ? ಮಾತಾಡ್ತಾರೆ ಸರ್. ಡೈಲಾಗ್ಸ್ಗೆ ಒಂದಷ್ಟು ಫ್ಯಾನ್ಸ್ ಇಟ್ಕೊಂಡ್ರು, ಆ ಡೈಲಾಗ್ಸ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಡೈಲಾಗ್ಸ್ ಬಗ್ಗೆ ಹೇಳಿ ಸರ್. ನಿಮ್ಮ ಡೈಲಾಗ್ಸು ಇದುವರೆಗೂ ನಾನು ಇದು ನಾನು ಕೇಳಿದ ಮಟ್ಟಿಗೆ ಸುಮಾರು ಜನ ಅವರು ಡೈಲಾಗ್ ರೈಟ್ರುಗಳನ್ನ ನಾನು ಫಾಲೋ ಮಾಡ್ತೀನಿ, ನೋಡಿದ್ದೀನಿ. ನಂದು ಅವತ್ತು ನನ್ನದೇ ಆದ ವಿಶೇಷವಾದ ಶೈಲಿ ಐತೆ ಇದರಲ್ಲಿ, ಅದನ್ನು ನೋಡ್ಬೋದು ನೀವು. ಇದರಲ್ಲಿ ಯಾವತ್ತೂ ಕೇಳಿಲ್ಲದೆ ಇರುವಂಥ ಡೈಲಾಗ್ಸ್ಗಳು ಇದರಲ್ಲಿದೆ. ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ. ಇವಾಗ ನಾವು ನಮ್ಮ ತಂಡದ ಜೊತೆ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿಕೊಂಡು ಮುಂದೆ ಏನು ಅಂತ
ಕಲಬುರಗಿ ಜಿಲ್ಲೆಯಿಂದ ಶ್ರೀಕೃಷ್ಣ ಕುಶಾಲ್ಕರ್ ಅಂತ. ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ವಹಿಸ್ಕೊಂಡಿದ್ದೀನಿ, ಪಾಟೀಲ್ ಪಾತ್ರ ಅಂತ. ಟ್ವಿಸ್ಟ್ ಏನಿದೆ ಅಂದರೆ, ಮನುಷ್ಯನಿಗೆ ದುಡ್ಡು ನೋಡಿದ್ರೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದು ನಮ್ಮದೊಂದು ಪಾತ್ರ ಸರ್. ಅದು ಲೋಕೇಶ್ ಅವೆರಳ್ಳಿ ಅಂತ ಚಿತ್ರ ನಿರ್ದೇಶಕರು ನಾಗೇಂದ್ರ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಈ ಸಿನಿಮಾ ಚಿತ್ರಕಥೆ ತುಂಬ ಚೆನ್ನಾಗಿದೆ ಅಂತೇಳಿ ಚಿತ್ರೀಕರಣ ಮಾಡೋಣ ಅಂತ ಹೇಳಿದಾಗ ಎಸ್ ಉಮೇಶ್ ಅವರು ಕೈ ಜೋಡಿಸಿದಾಗ ಈ ಕಥೆಯನ್ನು ನಿರ್ಮಿಸಿ ರಚಿಸಿದ್ದಾರೆ ನಮ್ಮ ನಾಗೇಂದ್ರ ಅವರು. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾಗೆ ತುಂಬ ಹೆಲ್ಪ್ಫುಲ್ಲಾಗಿ ಬೆನ್ನೆಲುಬಾಗಿ ನಿಂತವರು ನಮ್ಮ ಪ್ರಶಾಂತ್ ನಾಯಕ್ ಅಂತ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿದಾಗ ಪ್ರತಿಯೊಬ್ಬರು ಈ ಸಿನಿಮಾನ ಥಿಯೇಟರಲ್ಲೇ ನೋಡಬೇಕು ಅಂತೇಳಿ ನಾನು ಕೋರಿಕೊಳ್ಳುತ್ತೇನೆ. ಜೈ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ಸಲ್ಗರ್ ವಿನೋದ್ ಅಂತ. ನಮ್ಮದು ಸೋಲಾಪುರ ಡಿಸ್ಟಿಕ್ ಬರುತ್ತೆ, ಮಹಾರಾಷ್ಟ್ರ. ಡೆಡ್ಲಿ ಲವರ್ಸ್ ಮೂವಿ ನಾಗೇಂದ್ರ ಸರ್ ಅವರು ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲರೂ ಬಂದು ಪಿಕ್ಚರ್ನ ನೋಡಿ ಹೊಸ ಕಲಾವಿದರನ್ನ ಹರಿಸಿ ಸಪೋರ್ಟ್ ಮಾಡಬೇಕು. ಸರ್, ನಾನು ರಿಲೀಸ್ ಆಗಿದ್ದು ಮೇನ್ ಲೀಡಾಗಿ ಮಾಡಿದ್ದು ಫಸ್ಟು. ಇವಾಗ ಡಾಲಿ ಧನಂಜಯ ಸರ್ ಜೊತೆಲಿ ಹಲಗಲಿ ಬೇಡ್ ನಾಯಕರ ಇದರಲ್ಲಿ ಒನ್ ಆಫ್ ದಿ ಲೀಡ್ ಅದರಲ್ಲಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸಣ್ಣ ಪುಟ್ಟದ್ದು ಒಂದು 4-5 ಸಿನಿಮಾ ಮಾಡಿದ್ದೀನಿ, ಚಿಕ್ಕ ಕ್ಯಾರೆಕ್ಟರ್ಸು. ಮತ್ತು ಇನ್ನೊಂದು ಮೇನ್ ವಿಲನ್ ಆಗಿ ಹೊಸಬದ್ದು ಇನ್ನೊಂದು ಸಿನಿಮಾಗೆ ಮಾಡ್ತಾ ಇದ್ದೀನಿ ಸರ್. ಸೊ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದ, ಸೊ ಎಕ್ಸ್ಪೀರಿಯನ್ಸ್ ಯಾವ ಥರ ಸರ್? ಚೆನ್ನಾಗಿದೆ ಸರ್. ನಾನು ಆ್ಯಕ್ಚುಲಿ ಸಿನಿಮಾ ಮಾಡಬೇಕಾದ್ರೆ ನಾನು ಮೇನ್ ವಿಲನ್ ಅಂತ ಬಂದಿರಲಿಲ್ಲ. ಒಂದಿಂದು ಶೂಟ್ಗೆ ಬಂದಿದ್ದೆ ವಿಲನ್ ತಮ್ಮನ ಕ್ಯಾರೆಕ್ಟ್ರು. ನಾಗೇಂದ್ರ ಸರ್ ಅವರು ಇಲ್ಲ ಇದು ನೀವು ಬೇಡ ಅಂತ ಹೇಳಿ ಆಮೇಲೆ ಮೇನ್ ವಿಲನ್ ಆಗಿ ಮಾಡಿಸಿದ್ರು ಸರ್. ಈಗ ಈ ಸಿನಿಮಾ ನೋಡಿದವರು ಏನಂತ ಇದ್ದಾರೆ ನಿಮಗೆ? ಸರ್, ಚೆನ್ನಾಗಿದೆ ಸರ್ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ಹೊಸ ಕಲಾವಿದರು ಏನಾದರೂ ತಪ್ಪಾಗಿದ್ರು ಆಗಿರ್ಬೋದು, ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಅದನ್ನೆಲ್ಲ ಮತ್ತು ಸಿನಿಮಾ ನೋಡಿ ಹೊಸ ಕಲಾವಿದರನ್ನ ಬೆಳೆಸ್ಬೇಕು ಅಂತ ಕರ್ನಾಟಕ ಜನತೆಯಲ್ಲಿ ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಸಿನಿಮಾ ಡೆಡ್ಲಿ ಲವರ್ಸ್ ರಿಲೀಸ್ ಆಗಿದೆ. ರಾಜ್ಯಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಿದೆ. ಎಲ್ಲ ಕನ್ನಡಿಗರು ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ. ನಾನು ಈ ಸಿನಿಮಾದಲ್ಲಿ ACP ರೋಲ್ ಮಾಡಿದ್ದೀನಿ. ನಾಗೇಂದ್ರ ಸರ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದ ಈ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಇವತ್ತು ಹೌಸ್ಫುಲ್ ಕ್ರೌಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ತುಂಬ ಜನ ಬೈಟ್ಸ್ ಕೂಡ ಕೊಟ್ಟಿದ್ದಾರೆ. ನನಗೆ ಈ ಅವಕಾಶ ಕೊಟ್ಟ ನಾಗೇಂದ್ರ ಸರ್ಗೆ ಹಾಗೆ ಉಮೇಶ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಉಮೇಶ್ ಸರ್ ಇವತ್ತು ನಮ್ಮ ಜೊತೆ ಇಲ್ಲ, ಆದರೂ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ಳೇಬೇಕು. ಏಕೆಂದರೆ ಮೊದಲು ನನ್ನ ಸಂದರ್ಶನ ಮಾಡಿ ಈ ಸಿನಿಮಾಗೆ ಆಯ್ಕೆ ಮಾಡಿದ್ದು ಅವರೇನೆ. ಸೊ ಹಾಗಾಗಿ ನಾನು ಅವ್ರನ್ನ ನೆನೆಸ್ಕೊತಾ ಇದ್ದೀನಿ, ಹಾಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಎಲ್ಲರೂ ಅಭಿನಯ ಚೆನ್ನಾಗಿ ಅಮೋಘವಾಗಿ ಮೂಡಿ ಬಂದಿದೆ. ನನ್ನ ಆ್ಯಕ್ಟಿಂಗ್ ಕೂಡ ನೀವು ನೋಡಿದ್ರಿ ಅನ್ಸುತ್ತೆ. ಸೊ ಏನಾದರೂ ಇದ್ರೆ ಕೇಳ್ಬೋದು. ಪೊಲೀಸ್ ಕ್ಯಾರೆಕ್ಟರ್ ಅನ್ನೋದು ಒಂದು ಈಸಿ ಅಲ್ಲ, ಅದಕ್ಕಂತ ಒಂದು ಪ್ರಾಕ್ಟೀಸ್ ಇರುತ್ತೆ. ನಿಮ್ಗೆ ಹೇಗಿತ್ತು? ನಾನು ಚಿಕ್ಕ ವಯಸ್ಸಿಂದ ಮಾಲಾಶ್ರೀ ಮೇಡಮ್ ಅವರ ಸಿನಿಮಾಗಳನ್ನ ನೋಡ್ತಾ ಬೆಳೆದಿದ್ದು. ಹಾಗಾಗಿ ಅವ್ರನ್ನೇ ನನಗೆ ಇನ್ಸ್ಪಿರೇಷನು. ನನಗೆ ಈ ರೋಲ್ ಮಾಡಬೇಕಂತ ತುಂಬ ದಿನದಿಂದ ಕನಸಿತ್ತು. ಈ ಸಿನಿಮಾ ಮೂಲಕ ಆ ಕನಸು ನನಸಾಯಿತು. ನನಗೆ ರೋಲ್ ಮಾಡಲ್ ಅವರೇ, ಮಾಲಾಶ್ರೀ ಮೇಡಮ್. ನಮಸ್ತೆ. ಈಗ ತಾನೇ ಡೆಡ್ಲಿ ಲವರ್ಸ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀವಿ. ನೀವೆಲ್ಲ ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದೀರಾ. ಹೌಸ್ಫುಲ್ ಆಗಿದೆ, ಶೋ ಹೌಸ್ಫುಲ್ ಆಗಿದೆ. ಸೊ ಹೊಸ ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳು ಇರ್ಬೋದು. ಫಸ್ಟ್ ಟೈಮ್ ಅಂದ್ಕೊಳ್ಳೆ ಖಂಡಿತವಾಗ್ಲೂ ತಪ್ಪುಗಳು ಇರುತ್ತೆ. ಪ್ಲಸ್ ಪಾಯಿಂಟ್ಸ್ ಇರುತ್ತೆ, ಮೈನಸ್ ಪಾಯಿಂಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಮೈನಸ್ ಪಾಯಿಂಟ್ಸ್ ಏನಿದೆ ಅದನ್ನ ಹೊಟ್ಟೆಗೆ ಹಾಕ್ಕೊಂಡು ಪ್ಲಸ್ ಪಾಯಿಂಟ್ಸ್ನ ಹೈಲೈಟ್ ಮಾಡಿಕೊಂಡು ಹೊಸ ತಂಡಕ್ಕೆ ಪ್ರೋತ್ಸಾಹ ಕೊಡಬೇಕು. ಫಸ್ಟ್ ಶೋ ಆ್ಯಸ್ ಇಟ್ ಈಸ್ ನೋಡಿದಾಗ ಹೌಸ್ಫುಲ್ ಆಗಿದೆ. ಹೀರೋ ಆಗಲಿ ಹೀರೋಯಿನ್ ಆಗಲಿ ವಿಲನ್ ಅಂತೂ ನಾನು ಇತ್ತೀಚೆಗೆ ಮನೆ ಒಂದು ಮಾದೇವ ಅಂತ ಸಿನಿಮಾ ನೋಡಿದೆ. ಅದರಲ್ಲಿ ಶ್ರೀನಗರ ಕಿಟ್ಟಿಯವರ ಒಂದು ಛಾಯೆ ನೋಡಿದಂಗೆ ಆಯ್ತು ನನಗೆ. ಹೈಟ್, ಪರ್ಸ್ನಾಲಿಟಿ, ಆ ಗೆಟಪ್ ಇರ್ಬೋದು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವಿಲನ್. ಒಂದಷ್ಟು ಒಂದು ಪ್ಯಾಟರ್ನ್ ಆಫ್ ಸಿನಿಮಾಸ್ ಬರ್ತಾಯಿತ್ತು ಈಗೊಂದು ಹಲವಾರು ವರ್ಷಗಳ ಕೆಳಗೆ. ಪ್ರಾಸಬದ್ಧವಾಗಿ ಡೈಲಾಗ್ಸ್ ಬರೆಯುವಂಥ ಕೆಲವು ಪ್ಯಾಟರ್ನ್ ಅವಾಗಿದ್ದು. ಸೊ ಅದೇ ಥರ ಒಂದು ಪ್ಯಾಟರ್ನ್ ಒಂದು ಇಲ್ಲಿ ಪ್ರಯತ್ನ ಕೊಟ್ಟಿದ್ದಾರೆ. ಪ್ರಾಸಬದ್ಧವಾಗಿ ಡೈಲಾಗ್ಸ್ನ ಎಲ್ರಿಗೂ ಕೊಡುವಂಥದ್ದು. ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಪ್ರಯತ್ನ ಅಂತೂ ಮಾಡಿದ್ದಾರೆ. ಸೊ ಡೆಡ್ಲಿ ಲವರ್ ಸಿನಿಮಾಗೆ ಎಲ್ಲರೂ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ. ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು.